ನಮ್ಮ ಫೇಸು ಯಾವಾಗೂ ಪಳಪಳ ಅಂತ ಹೊಳಿತಾ ಇರಬೇಕಾ? ತುಂಬ ಚೆನ್ನಾಗಿ ಗ್ಲೋ ಅನ್ನೋದು ಸಿಗಬೇಕು. ನಮಗೆ ಡಲ್ನೆಸ್ ಐತೆ, ತುಂಬ ಡಲ್ಲಾಗಿರುತ್ತೆ ನಮ್ಮ ಫೇಸು. ಯಾವ ಕ್ರೀಮ್ ಯೂಸ್ ಮಾಡಿದ್ರೆ ಕೂಡ ನಮ್ಮ ಫೇಸ್ ಅನ್ನೋದು ಡಲ್ನೆಸ್ ಅನ್ನೋದು ಹೋಗ್ತಾ ಇರಲ್ಲ. ಅಂಥವ್ರಿಗಾದ್ರೆ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ. ನಮಗೆ ಯಾವುದೇ ಥರ ದುಡ್ಡು ಖರ್ಚು ಮಾಡ್ದಿರೇ ಮನೇಲಿರೋ ಪದಾರ್ಥಗಳಿಂದನೇ ತುಂಬ ಚೆನ್ನಾಗಿ ಗ್ಲೋ ಆಗೋ ರೆಮಿಡಿಯೊಂದಿಗೆ ಈ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3/4 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಸೇರಿಸ್ಕೊಂಡ್ಮೇಲೆ ಇದು ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಅರಿಶಿನದಿಂದ ಇದು ಆಂಟಿಬಯೋಟಿಕ್ ಥರ ನಮ್ಗೆ ಕೆಲಸ ಮಾಡುತ್ತೆ. ಪಿಂಪಲ್ಸ್ ಇದ್ದರೆ, ಪಿಗ್ಮೆಂಟೇಷನ್ನು ಎಲ್ಲ ತುಂಬ ಚೆನ್ನಾಗಿದೆ, ಕ್ಯೂರ್ ಆಗುತ್ತೆ. ಇದು ಮತ್ತು ಹೂಂಡಾಗಿರುತ್ತೆ ಒಬ್ಬೊಬ್ಬರಿಗೆ, ಅಂಥವ್ರು ಕೂಡ ಅಷ್ಟೇ. ಸ್ವಲ್ಪ ಇದಕ್ಕೆ ಹುರ್ಕೊಂಬಿಟ್ಟು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದನ್ನು ನಾವು ಎಲ್ಲಿ ಹುಣ್ಣಾಗಿರುತ್ತೋ ಅಲ್ಲಿಗೆ ಅಪ್ಲೈ ಮಾಡೋದ್ರಿಂದ ಅದು ಬೇಗ ಕೂಡ ವಾಸಿಯಾಗುತ್ತೆ. ಯಾಕಂದರೆ ಅರಿಶಿನ ಒಂದು ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ. ಇದು ಫೇಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಅದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ತಣ್ಣಗಾಗೋಕ್ಕೆ. ಇನ್ನೊಂದು ಸೈಡಲ್ಲಿ ಒಂದು ಬೌಲ್ ತೊಗೊಂಡು 1.5 ಟೇಬಲ್ ಸ್ಪೂನಷ್ಟು ನಾನು ಶುಗರನ್ನು ತೊಗೊಂಡಿದ್ದೀನಿ. ನಾವು ಸ್ಕ್ರಬ್ಬಿಂಗ್ ಅನ್ನೋದು ರೆಡಿ ಮಾಡ್ಕೋತಾ ಇದ್ದೀವಿ. 1.5 ಟೇಬಲ್ ಸ್ಪೂನಷ್ಟು ಶುಗರ್ ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಯಾವುದೇ ಪರವಾಗಿಲ್ಲ, ಯಾವುದೇ ಬ್ರ್ಯಾಂಡ್ ಆದ್ರೂ ಕಾಫಿ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಆವಾಗಲೇ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಅರಿಶಿನ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟನ್ನು ಸಿಗುತ್ತೆ. ತುಂಬ ಗ್ಲೋ ಆಗಿ ಕೂಡ ಆಗುತ್ತೆ ನಮ್ಮ ಸ್ಕಿನ್ ಅನ್ನೋದು. ನಾನು ತೋರಿಸ್ಕೊಡ್ತೀನಿ ಯಾವ ಥರ ಅಂದ್ಬಿಟ್ಟು ಗ್ಲೋ ಲೈವ್ ರಿಸಲ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಒಂದು 3/4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ, ಶುಗರು ಮತ್ತು ಕಾಫಿ ಪೌಡ್ರಿಂದ ನಮಗೆ ತುಂಬ ಚೆನ್ನಾಗಿ ಗ್ಲೋನ ಸಿಗುತ್ತೆ ಫೇಸು. ಯಾರ್ಯಾರಿಗೆ ಆಯಿಲಿ ಸ್ಕಿನ್ನು, ತುಂಬ ಡಲ್ಲಾಗೈತೆ ಸ್ಕಿನ್ ಅನ್ನೋರಿಗೆ, ಮತ್ತು ತುಂಬ ಜಾಸ್ತಿ ಪಿಗ್ಮೆಂಟೇಷನ್ನು, ಮೂಗು ಮೇಲೆ ಎಲ್ಲ, ನೋಸ್ ಮೇಲೆಲ್ಲ ಕ್ಲೀನ್ ಇದು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ನಾವು ಸ್ಕ್ರಬ್ ಮಾಡೋದ್ರಿಂದ ಎಲ್ಲ ಕ್ಲೀನಾಗಿ ಕ್ಲಿಯರ್ ಆಗುತ್ತೆ. ಮತ್ತು ರೋಸ್ ವಾಟರ್ ಅನ್ನೋದು ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ರೋಸ್ ವಾಟರ್ ಇಲ್ಲ ಅಂದರೆ ನಾವು ಅಕ್ಕಿ ತೊಳೆದಿರ್ತೀವಲ್ಲ ನೀರು, ಅದನ್ನು ಸೇರಿಸ್ಕೋಬೋದು. ಅದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ರೋಸ್ ವಾಟರ್ ಏನಾದರೂ ಇದ್ದರೆ ಅದನ್ನು ಸೇರಿಸ್ಕೋಬೋದು. ಅದು ರೋಸ್ ವಾಟರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಶುಗರ್ ಹಾಕಿರ್ತೀವಲ್ಲ, ಅದು ಕಲಿಸ್ತಾ ಮೆಲ್ಟ್ ಆಗಿಬಿಟ್ಟು ಒಂದು ಸ್ವಲ್ಪ ನೀರು ಥರ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ನೋಡಿಕೊಂಡು ನಮ್ಗೆ ಬೇಕಾದಷ್ಟು ಹಾಕ್ಕೋಬೋದು. ಚೆನ್ನಾಗಿ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ನೋಡಿ, ಇದು ರೆಡಿ ಆಗೈತೆ. ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಮ್ಮದು ಫೇಸ್ ಇರುತ್ತಲ್ಲ, ಅದು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ನಮಗೆ ರೋಸ್ ವಾಟರ್ ಇರುತ್ತಲ್ಲ, ಅದು ಸ್ಪ್ರೇ ಇದ್ದರೆ, ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಪ್ರೇ ಬಾಟಲ್ ಇಲ್ಲ, ಮಾಮೂಲಿ ರೋಸ್ ವಾಟರ್ ಅಂದರೆ ಕಾಟನ್ ತೊಗೊಂಡು ಚೆನ್ನಾಗಿ ಅದನ್ನು ಫೇಸೆಲ್ಲ ಕ್ಲೀನಾಗಿ ನಾವು ಅಪ್ಲೈ ಮಾಡ್ಕೊಂಡ್ಮೇಲೆ ಒಂದು 2 ನಿಮಿಷ ಹಂಗೆ ಬಿಟ್ಬಿಡಿ. ಅದು ಡ್ರೈ ಆದಮೇಲೆ ನಾವು ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇನ್ನು ನೀವು ರೋಸ್ ವಾಟರ್ ಇಲ್ಲಾಂದರೆ ಫೇಸಿಗೆ ಕೂಡ ನಾವು ಅಕ್ಕಿ ತೊಳೆದಿರ್ತೀವಲ್ಲ ನೀರನ್ನ, ಅದನ್ನಾದರೂ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಹಾಲಿರುತ್ತಲ್ಲ, ಹಸಿ ಹಾಲು, ಅದನ್ನು ಕೂಡ ಅಪ್ಲೈ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಇದೆಲ್ಲ ಡ್ರೈ ಆದಮೇಲೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸ್ಕ್ರಬ್ ಅನ್ನೋದು, ಅದು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಸ್ಕ್ರಬ್ ಅನ್ನೋದು ಮಸಾಜ್ ಥರ ಮಾಡ್ಕೋಬೇಕಾಗುತ್ತೆ. ಅವಾಗೆ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಡಲ್ನೆಸ್ ಇರೋರಿಗೆ ಮತ್ತು ಜಾಸ್ತಿ ಪಿಗ್ಮೆಂಟೇಷನ್ ಇರೋರಿಗೆ, ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲಾದರೂ ನಾವು ಸಡನ್ನಾಗಿ ಏನಾದರೂ ಪಾರ್ಟಿಗೆ, ಫಂಕ್ಷನ್ಸ್ಗೆ, ಎಲ್ಲಾದರೂ ಮ್ಯಾರೇಜ್ಗೆ ಎಲ್ಲರೂ ಹೋಗಬೇಕು ಟ್ರಿಪ್ಪಿಗೆ, ಈ ಥರ ಅನ್ನೋಗಾದರೆ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ, ದುಡ್ಡು ಕೂಡ ಖರ್ಚು ಮಾಡೋಷ್ಟೇ ಇರೋಲ್ಲ. ಮನೆಯಲ್ಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಮಾಡ್ಕೋಬೋದು. ಯಾವುದೇ ಥರ ಇದು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಒಬ್ಬರಿಗೆ ಇದರಲ್ಲಿ ಏನಕ್ಕೆ ರಿಸಲ್ಟ್ ಸಿಗುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡ್ತಾ ಇರ್ತೀರಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಅಂತ. ಒಂದು ಸತಿ ಯೂಸ್ ಮಾಡಿಬಿಟ್ಟು ಒಂದು ಸತಿ ಮತ್ತೆ ಕಮೆಂಟ್ ಮಾಡಿ, ಯಾಕಂದರೆ ರಿಸಲ್ಟ್ ಅನ್ನೋದು ಅಷ್ಟು ಚೆನ್ನಾಗಿ ಸಿಗುತ್ತೆ. ಇದು ಅಪ್ಲೈ ಮಾಡೋವಾಗಷ್ಟೇ ನಾವು ಒಂದು ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಒಂದು 5 ನಿಮಿಷ ಆದರೂ ನಾವು ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡಬೇಕು. ಆವಾಗೇ ನಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಷ್ಟು ಚೆನ್ನಾಗಿ ನಾವು ಸ್ಕ್ರಬ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ ಅನ್ನೋದು ಗ್ಲೋ ಬರುತ್ತೆ. ಜಾಸ್ತಿ ನಾವು ಸ್ಕ್ರಬ್ ಅನ್ನೋದು ನಮ್ಮ ಮೂಗು ಹತ್ರ ಇರುತ್ತಲ್ಲ, ಅಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡೋದ್ರಿಂದ ನಮಗೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇರುತ್ತೆ ಒಬ್ಬೊಬ್ಬರಿಗೆ, ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಮತ್ತು ನಮ್ಮ ಪಿಗ್ಮೆಂಟೇಷನ್ನು ಅಷ್ಟೇ, ಈ ಥರ ವಾರಕ್ಕೆ 2 ಸತಿ ನಾವು ಮಾಡಿಕೊಂಡು ಸ್ಕ್ರಬ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ, ಕಡಿಮೆ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, ಇದೆಲ್ಲ ಕ್ಲೀನಾಗಿ ಸ್ಕ್ರಬ್ ಆದಮೇಲೆ ತೋರಿಸ್ತಾ ಇದ್ದೀವಿ. ಇದೊಂದು 5 ನಿಮಿಷ ಬಿಟ್ಕೊಂಡು ಮತ್ತೆ ನಾನು ತೊಳೆದ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಸಿಗುತ್ತೆ ಅಂದ್ಬಿಟ್ಟು.
ನಾವು ಇದೇ ಥರ ಫೇಸಿಗೆ ಕೂಡ ಅಪ್ಲೈ ಮಾಡ್ಕೋಬೇಕು. ಆವಾಗ ಇದೇ ನಮಗೆ ಕೈಗೆ ಇವಾಗ ಹ್ಯಾಂಡ್ಗೆ ಯಾವ ಥರ ಗ್ಲೋ ಸಿಕ್ಕೈತೋ ಸೇಮ್ ಅದೇ ಥರ ನಮ್ಮ ಫೇಸಿಗೆ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ನಮಗೆ ಹ್ಯಾಂಡ್ಗೆ ಯಾವ ಥರ ಗ್ಲೋ ಅನ್ನೋದು ಸಿಗ್ತಾಯಿತ್ತೋ ಸೇಮ್ ಅದೇ ಥರ ನಮ್ಮ ಫೇಸಿಗೆ ಕೂಡ ಸಿಗುತ್ತೆ. ನಾವು ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಯಾವುದೇ ಥರ ಕ್ರೀಮ್ ಹಚ್ಚು ಸೈಡ್ ಎಫೆಕ್ಟು ಆ ಥರ ಏನೂ ಇಲ್ಲ. ಪಾರ್ಲರ್ಗೆ ಕೊಟ್ಟು ಹೋಗ್ಬಿಟ್ಟು ದುಡ್ಡು ಕೊಡೋ ಅವಶ್ಯಕತೆಯೂ ಇಲ್ಲ. ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೋಬೋದು. ವಾರಕ್ಕೆ 2 ಸತಿ ಈ ಥರ ಮಾಡೋದ್ರಿಂದ ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತು ಪಿಂಪಲ್ಸ್ ಎಲ್ಲ ಪಿಗ್ಮೆಂಟೇಷನ್ಸ್ ಕೂಡ ತುಂಬ ಚೆನ್ನಾಗೆಲ್ಲ ಫುಲ್ ಕಡಿಮೆ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಸಿಕ್ಕೈತೆ ಅಂದ್ಬಿಟ್ಟು ಅಂತ. ಸೇಮ್ ಇದೇ ಥರ ಫೇಸ್ ಕೂಡ ಇದೇ ಥರ ಗ್ಲೋ ಸಿಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನಾವು ಎಲ್ಲಾದರೂ ಸಡನ್ನಾಗಿ ಹೋಗಬೇಕು ಅಂದರೆ ಇದು ತುಂಬ ಚೆನ್ನಾಗಿ ನಮಗೆ ರಿಸಲ್ಟನ್ನು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.